ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನ ಅತಿ ದೊಡ್ಡ ಪಕ್ಷ, ಅತ್ಯಂತ ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷ. 1951ರಲ್ಲಿ ಭಾರತೀಯ ಜನಸಂಘ ಅಂತ ಶುರುವಾಗಿ ತುರ್ತು ಪರಿಸ್ಥಿತಿಯ ಏಳು ಬೀಳುಗಳನ್ನು ಕಂಡು ಕೊನೆಗೆ 1980ರಲ್ಲಿ ಅಧಿಕೃತವಾಗಿ ಬಿಜೆಪಿ ಅನ್ನೋ ಒಂದು ಹೊಸ ರೂಪ ಪಡ್ಕೊಂಡ ಪಕ್ಷ ಇದು. ಆರಂಭದಲ್ಲಿ ಕೇವಲ 2 ಸೀಟ್ ಗೆದ್ದಿದ್ದ ಈ ಪಕ್ಷ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಬ್ಬಿದೆ ಅಂದರೆ ಅದಕ್ಕೆ ಕಾರಣ ಇವರ ಅಚಲವಾದ ಸಂಘಟನಾ ಶಕ್ತಿ. ಮೋದಿಯವರ ನಾಯಕತ್ವದಲ್ಲಿ ಈ ಪಕ್ಷ ತನ್ನ ಚುನಾವಣಾ ಗೆಲುವಿನ ವೇಗವನ್ನೇ ಬದಲಾಯಿಸಿಬಿಡ್ತು. ಇವತ್ತು ಬಿಜೆಪಿ ಅಂದರೆ ಬರೀ ಒಂದು ರಾಜಕೀಯ ಪಕ್ಷ ಅಲ್ಲ, ಅದೊಂದು ಪಕ್ಕಾ ಶಿಸ್ತಿಂದ ನಡೆಯೋ ಕಾರ್ಪೊರೇಟ್ ಮಾದರಿಯ ಒಂದು ಬೃಹತ್ ನೆಟ್ವರ್ಕ್. ಇಲ್ಲಿರೋ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆ ಅಂದರೆ ಅದು ಕೇವಲ ಒಂದು ಅಲಂಕಾರಿಕ ಕುರ್ಚಿ ಅಲ್ಲ, ಪಕ್ಷಕ್ಕೊಬ್ಬ ಕಮಾಂಡರ್ ಇನ್ ಚೀಫ್ ಇದ್ದಾಗೆ. ದೇಶದ ಮೂಲೆ ಮೂಲೆಯಲ್ಲಿರೋ ಲಕ್ಷಾಂತರ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋದು, ಸರಿಯಾದ ಅಭ್ಯರ್ಥಿಯನ್ನ ಆರಿಸೋದು, ಮತ್ತೆ ಡೆಲ್ಲಿಯಲ್ಲಿ ಹಾಕಿದ ಪ್ಲಾನ್ ಹಳ್ಳಿಯ ಬೂತ್ ಮಟ್ಟದಲ್ಲಿ ವರ್ಕ್ ಆಗುವಂತೆ ನೋಡ್ಕೊಳ್ಳೋದು ಈ ಅಧ್ಯಕ್ಷರ ಜವಾಬ್ದಾರಿಯಾಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಿಜೆಪಿ ಅನ್ನೋ ದೊಡ್ಡ ಯಂತ್ರಕ್ಕೆ ಅಧ್ಯಕ್ಷರೇ ಮೇನ್ ಇಂಜಿನ್ ಇದ್ದಾಗೆ. ಅವರು ಹಾಕೊಟ್ಟ ದಾರಿಯಲ್ಲೇ ಇಡೀ ಪಕ್ಷ ಸಾಗಬೇಕಾಗಿರುತ್ತೆ. ಅದಕ್ಕಾಗೆ ಈ ಆಯ್ಕೆ ವಿಚಾರ ಅಂತ ಬಂದಾಗ ಇಡೀ ದೇಶದ ಕಣ್ಣು ಇದರ ಮೇಲಿರುತ್ತೆ. ಅಂಥ ಪಟ್ಟದಲ್ಲಿ ಈಗ ಕೂತಿರೋದು ನಿತಿನ್ ನಬೀನ್. ಇದೇ ಜನವರಿ 20ನೇ ತಾರೀಕು ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಅದ್ದೂರಿ ಸಂಭ್ರಮ ನಡೆದಿತ್ತು. ಅದು ಕೇವಲ ಪಟ್ಟಾಭಿಷೇಕ ಕಾರ್ಯಕ್ರಮ ಅಲ್ಲ, ಪಕ್ಷವೇ ಸುಪ್ರೀಂ ಅನ್ನೋ ಸಂದೇಶವನ್ನ ಜಗತ್ತಿಗೆ ಸಾರಿತ್ತು. ನಿತಿನ್ ನಬೀನ್ ಅನ್ನೋ 45 ವರ್ಷದ ಬಿಹಾರದ ನಾಯಕನೇ ಅಧ್ಯಕ್ಷ ಅಂದಾಗ ದೇಶವೇ ಬೆಕ್ಕಸ ಬೆರಗಾಗಿತ್ತು. ಆದರೆ ಬಿಜೆಪಿಗರಲ್ಲ. ಇದರ ಮಧ್ಯೆ ಎಲ್ಲರ ಗಮನ ಸೆಳೆದಿದ್ದು ಪ್ರಧಾನಿ ಮೋದಿಯವರ ನಡವಳಿಕೆ. ವೇದಿಕೆ ಮೇಲೆ ನಿಂತು ಮಾತಾಡಿದ ಮೋದಿ ನಗುನಗ್ತಾನೆ ಒಂದು ಮಾತು ಹೇಳಿದರು. ನಿತಿನ್ ನಬೀನ್ ಇನ್ನು ಮುಂದೆ ನಮ್ಮೆಲ್ಲರ ಅಧ್ಯಕ್ಷರು, ಅಷ್ಟೇ ಅಲ್ಲ, ಇವತ್ತಿಂದ ಅವರು ನನ್ನ ಬಾಸ್ ಅಂತ ಹೇಳಿದರು. ಜಗತ್ತಿನ ಅತಿ ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬರು, ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯವರು ತನ್ನ ಪಕ್ಷದ ಒಬ್ಬ ಯುವ ನಾಯಕನನ್ನ ಬಾಸ್ ಅಂತ ಕರೆಯೋದು ಅಷ್ಟು ಸಣ್ಣ ವಿಷಯ ಅಲ್ಲ. ಇದು ಬಿಜೆಪಿಯ ಆಂತರಿಕ ಸಂಸ್ಕೃತಿ ಎಂಥದ್ದು ಅಂತ ತೋರಿಸುತ್ತೆ. ಅಲ್ಲಿ ವ್ಯಕ್ತಿಗಿಂತ ಸಂಘಟನೆ ದೊಡ್ಡದು. ಮೋದಿಯವರು ತಾನು ಪ್ರಧಾನಿ ಅನ್ನೋ ಅಹಂಕಾರವನ್ನ ಬಿಟ್ಟು ಪಕ್ಷದ ಶ್ರೇಣಿಗೆ ತಲೆಬಾಗಿ ತಾನು ಒಬ್ಬ ಕಾರ್ಯಕರ್ತ ಅಂತ ಘೋಷಿಸಿಕೊಳ್ಳುವ ಮೂಲಕ ಅಲ್ಲಿನ ಅಧ್ಯಕ್ಷ ಸ್ಥಾನಕ್ಕೆ ಒಂದು ದೈವತ್ವದ ಗೌರವ ತಂದುಕೊಟ್ರು. ಈ ನಡೆ ಕೇವಲ ನಿತಿನ್ ನಬೀನ್ ಅವರಿಗೆ ಸಿಕ್ಕ ಗೌರವ ಅಲ್ಲ, ಬದಲಿಗೆ ಬಿಜೆಪಿಯ 18 ಕೋಟಿ ಕಾರ್ಯಕರ್ತರಿಗೆ ಸಿಕ್ಕ ಗೌರವ. ನಮ್ಮಲ್ಲಿ ಯಾರು ಬೇಕಾದರೂ ಅಧ್ಯಕ್ಷರಾಗ್ಬೋದು, ಮತ್ತು ಅಧ್ಯಕ್ಷರಾದವರಿಗೆ ದೇಶದ ಪ್ರಧಾನಿಯೂ ಗೌರವ ಕೊಡ್ತಾರೆ ಅನ್ನೋ ಮೆಸೇಜ್ ಹಳ್ಳಿಯ ಬೂತ್ ಮಟ್ಟದ ಕಾರ್ಯಕರ್ತನಿಗೂ ಒಂದು ದೊಡ್ಡ ಸ್ಫೂರ್ತಿ ನೀಡುತ್ತೆ. ಈಗ ಬಿಜೆಪಿ ಅಂಗಳದಿಂದ ಹೊರಬರೋಣ, ಸ್ವಲ್ಪ ಕಾಂಗ್ರೆಸ್ ಕಡೆ ಕಣ್ಣಾಯಿಸೋಣ. ಅಲ್ಲಿ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅನುಭವದಲ್ಲಿ ನಬೀನ್ ಅವರಿಗಿಂತ 100 ಪಟ್ಟು ದೊಡ್ಡವರು ಖರ್ಗೆ. ಆದರೆ ಕಾಂಗ್ರೆಸ್ ಅವರನ್ನು ನಡೆಸ್ಕೊಳ್ತಿರೋ ರೀತಿ ನೋಡಿ, ಇದು ನಮಗಲ್ಲ, ಇಡೀ ದೇಶಕ್ಕೆ ವಿಚಿತ್ರವಾಗಿ ಕಾಣ್ತಾ ಇದೆ. ಜನರ ಮನಸ್ಸಲ್ಲಿ ಕೆಲವು ಚಿತ್ರಗಳು ಇಂದಿಗೂ ಹಸಿರಾಗಿದ್ದಾವೆ. ಛತ್ತೀಸ್ಗಢದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಳೆ ಬಂದಾಗ ಸೋನಿಯಾ ಗಾಂಧಿಯವರಿಗೆ ಒಬ್ಬರು ಕೊಡೆ ಹಿಡಿದು ನಿಂತ್ಕೊಳ್ತಾರೆ. ಆದರೆ ಪಕ್ಕದಲ್ಲೇ ಇದ್ದ ಪಕ್ಷದ ಅಧ್ಯಕ್ಷ ಖರ್ಗೆ ಅವರು ಮಳೆಯಲ್ಲಿ ನೆನೀತಾ ಇರ್ತಾರೆ. ಇನ್ನು ರಾಜ್ಯಸಭೆ ಅಥವಾ ಲೋಕಸಭೆ ಚುನಾವಣೆಯ ನಾಮಿನೇಷನ್ ಅಂತ ಬಂದಾಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು AC ರೂಮ್ ಒಳಗೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಅವರು ಆ ರೂಮಿನ ಹೊರಗೆ ಅಥವಾ ಒಂದು ಮೂಲೆಯಲ್ಲಿ ನಿಂತಿರೋ ಫೋಟೋಗಳು ವೈರಲ್ ಆಗಿದ್ವು. ಒಬ್ಬ ಅಧ್ಯಕ್ಷನಿಗೆ ಸಿಗಬೇಕಾದ ಕನಿಷ್ಠ ಮರ್ಯಾದೆ ಕೂಡ ಗಾಂಧಿ ಕುಟುಂಬದ ನೆರಳಲ್ಲಿ ಅವರಿಗೆ ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಬೀಳುತ್ತೆ. ನಾಮಿನೇಷನ್ ಫಾರ್ಮಲ್ಲಿ ಸಹಿ ಹಾಕುವಾಗ ಕೂಡ ಅಧ್ಯಕ್ಷರಿಗೆ ಜಾಗ ಬಿಡದ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿದೆ ಅಂದರೆ ಅಲ್ಲಿ ಅಧಿಕಾರ ಇರೋದು ಕುರ್ಚಿಯ ಮೇಲಿರೋ ವ್ಯಕ್ತಿಗಳಿಗಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ಕುಟುಂಬಕ್ಕೆ ಅನ್ನೋದು ಜಗಜ್ಜಾಹೀರಾಗುತ್ತೆ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಕುರ್ಚಿ ಜಗಳ ಇದೆ. ಅಧಿಕಾರ ಹಂಚಿಕೆ ಕಿತ್ತಾಟಗಳು ಬೀದಿಗೆ ಬಂದಿದ್ದಾವೆ. ಇಂಥ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಠಿಣ ನಿರ್ಧಾರವನ್ನು ತಗೋಬೇಕಿತ್ತು. ಆದರೆ ಅವ್ರು ಏನು ಮಾಡ್ತಿದ್ದಾರೆ, ಹೈಕಮಾಂಡ್ ಎಲ್ಲವನ್ನೂ ನೋಡ್ಕೊಳ್ಳುತ್ತೆ, ನಾನೇನೂ ಮಾತಾಡಲ್ಲ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಹೈಕಮಾಂಡ್ ಅಂದರೆ ಅಧ್ಯಕ್ಷರೇ ತಾನೇ. ಆದರೆ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಅಸಲಿ ಅಧಿಕಾರ ಎಷ್ಟಿದೆ ಅಂತ ಈ ಮಾತೇ ಹೇಳುತ್ತೆ ನೋಡಿ. ಖರ್ಗೆ ಅವರಿಗೆ ಏನು ಮಾಡಬೇಕು ಅಂದರೂ ಕೂಡ ದೆಹಲಿಯ 10ನೇ ಜನಪಥ್ ಕಡೆಯಿಂದ ಸಿಗ್ನಲ್ ಬರಬೇಕು. ಈ ರಿಮೋಟ್ ಕಂಟ್ರೋಲ್ ರಾಜಕಾರಣವೇ ಕಾಂಗ್ರೆಸ್ಗೆ ಮುಳುವಾಗ್ತಾ ಇರೋದು. ಅಧ್ಯಕ್ಷರಿಗೆ ಕಿಮ್ಮತ್ತಿಲ್ಲದ ಪಕ್ಷದಲ್ಲಿ ಶಿಸ್ತು ಎಲ್ಲಿಂದ ಬರಬೇಕು ಹೇಳಿ? ಕಾರ್ಯಕರ್ತರು ಯಾರ ಮಾತನ್ನು ಕೇಳಬೇಕು?
ಈ ಗೊಂದಲವೇ ಕಾಂಗ್ರೆಸ್ನ ಸೋಲಿಗೆ ಪ್ರಮುಖ ಕಾರಣವಾಗಿದೆ. ಅಷ್ಟಕ್ಕೂ ಇತ್ತೀಚಿನ ಬಹುತೇಕ ಚುನಾವಣೆಗಳಲ್ಲಿ ಬಿಜೆಪಿ ಗೆಲ್ತಾ ಇರೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಕಾಂಗ್ರೆಸ್ ಸೋಲ್ತಾ ಇದೆ. ಯಾಕೆ? ಇದು $1,000,000 ಪ್ರಶ್ನೆ. ಬಿಜೆಪಿ ಯಾಕೆ ಸತತವಾಗಿ ಗೆಲ್ತಾ ಇದೆ ಅಂದರೆ ಅಲ್ಲಿ ಒಂದು ಸಿಸ್ಟಮ್ ಇದೆ. ಅಲ್ಲಿ ನಾಯಕತ್ವದ ಸ್ಪಷ್ಟತೆ ಇದೆ. ನಿತಿನ್ ನಬೀನ್ ಅಧ್ಯಕ್ಷರಾದರೆ ಇಡೀ ಪಕ್ಷ ಅವರ ಹಿಂದೆ ನಿಲ್ಲುತ್ತೆ. ಅಮಿತ್ ಶಾ ಗೃಹ ಸಚಿವರಾದರೂ ಕೂಡ ಪಕ್ಷದ ವಿಚಾರಕ್ಕೆ ಅಂತ ಬಂದಾಗ ಅಧ್ಯಕ್ಷರ ಮಾರ್ಗದರ್ಶನದಲ್ಲೇ ನಡಿಬೇಕು ಕೂಡ. ಈ ಸುಸಂಘಟಿತ ನಡೆಯಿಂದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋ ಕಾರ್ಯಕರ್ತನಿಗೆ ತನ್ನ ಪಕ್ಷದ ಅಧ್ಯಕ್ಷನಿಗೆ ಬೆಲೆ ಇದೆ ಅನ್ನೋ ನಂಬಿಕೆ ಇರುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಈ ಸಿಸ್ಟಮ್ ಇಲ್ಲ. ಬದಲಿಗೆ ಫ್ಯಾಮಿಲಿ ಮ್ಯಾನಿಫೆಸ್ಟೋ ಇದೆ. ಹಿರಿಯ ನಾಯಕರನ್ನ ಕೇವಲ ಪ್ರದರ್ಶನದ ಗೊಂಬೆಗಳಂತೆ ಬಳಸ್ಕೊಳ್ಳೋದು, ಅಸಲಿ ಅಧಿಕಾರವನ್ನ ಕುಟುಂಬದ ಕೈಯಲ್ಲೇ ಇಟ್ಕೊಳ್ಳೋದು ಜನರ ಕಣ್ಣಿಗೆ ತಪ್ಪು ಸಂದೇಶವನ್ನು ರವಾನಿಸ್ತಾ ಇದೆ. ಜನರಿಗೆ ಬೇಕಿರೋದು ಆಡಳಿತ ನಡೆಸೋ ಲೀಡರ್. ಆದರೆ ಕಾಂಗ್ರೆಸ್ ಕೊಡ್ತಿರೋದು ಕೇವಲ ಸರ್ನೇಮ್. ಬಿಜೆಪಿ 24/7 ಚುನಾವಣಾ ಮೋಡ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಚುನಾವಣೆ ಬಂದಾಗ ಮಾತ್ರ ಎಚ್ಚರವಾಗೋ ಪಾರ್ಟಿ ಅನ್ನಿಸ್ಕೊಳ್ತಾ ಇದೆ. ಇವತ್ತು ಭಾರತದ ಜನರ ಒಲವು ನರೇಂದ್ರ ಮೋದಿ ಅವರ ಕಡೆಗೆ ಯಾಕಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮೋದಿ ಕೇವಲ ಪ್ರಧಾನಿ ಅಲ್ಲ, ಅವರು ದೇಶದ ಸಾಮಾನ್ಯ ಜನರ ಪಾಲಿಗೆ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದಾರೆ. ಅವರ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಇದೆ. ಪ್ರಧಾನಿಯಾಗಿದ್ದರೂ ದೇವಸ್ಥಾನದ ಮೆಟ್ಟಿಲು ಹತ್ತುವಾಗ ಹಿರಿಯರಿಗೆ ಗೌರವ ಕೊಡೋದು, ಪಕ್ಷದ ಅಧ್ಯಕ್ಷರನ್ನು ಬಾಸ್ ಅಂತ ಕರೆಯೋದು ಅವರ ವ್ಯಕ್ತಿತ್ವದ ದೊಡ್ಡ ಗುಣ. ದೇಶದ ಹಿತದೃಷ್ಟಿಯಿಂದ ಆರ್ಟಿಕಲ್ 370 ಇರಲಿ, ರಾಮ ಮಂದಿರ ಇರಲಿ, ಇಂತಹ ಕಠಿಣ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಅವರು ಹಿಂದೆ ಬೀಳಲ್ಲ. ಒಬ್ಬ ಹಳ್ಳಿಯ ರೈತನ ಜೊತೆಗೂ ಒಬ್ಬ ದೊಡ್ಡ ಉದ್ಯಮಿ ಜೊತೆಗೂ ಅವರು ಮಾತಾಡೋ ಶೈಲಿ ಏನಿದೆಯಲ್ಲ, ಅದು ಜನರನ್ನು ಸೆಳೀತಾ ಇದೆ. ಜನರು ಮೋದಿಯಲ್ಲಿ ತಮ್ಮ ಪ್ರತಿನಿಧಿಯನ್ನು ಕಾಣ್ತಾರೆ. ನಮಗಾಗಿ ದುಡಿಯೋ ಒಬ್ಬ ಮನುಷ್ಯ ಅನ್ನೋ ಫೀಲ್ ಅವರಿಗಿದೆ. ಮೋದಿಯವರು ಅಧ್ಯಕ್ಷರ ಮುಂದೆ ಬಗ್ತಾರೆ ಅಂದರೆ ಅದು ಅವರ ವಿನಯದ ಸಂಕೇತ. ಆದರೆ ಖರ್ಗೆ ಅವರು ಗಾಂಧಿ ಕುಟುಂಬದ ಮುಂದೆ ನಿಂತಿದ್ದಾರೆ ಅಂದರೆ ಅದು ಅವರ ಅಸಹಾಯಕತೆಯ ಸಂಕೇತ. ಇದೇ ವ್ಯತ್ಯಾಸ ನೋಡಿ ಜನರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಅಂತರವನ್ನು ಸಾರಿ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ನಿತಿನ್ ನಬೀನ್ ಅವರ ಈ ಬಾಸ್ಕಿರಿಯ ಹಿಂದೆ ಬಿಜೆಪಿ ಭವಿಷ್ಯದ ಗೆಲುವಿನ ಮುನ್ನುಡಿ ಇದೆ. ಆದರೆ ಕಾಂಗ್ರೆಸ್ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಬಿಟ್ಟು ಹೊರ ಬರದೇ ಇದ್ದರೆ, ಹಿರಿಯ ನಾಯಕರಿಗೆ ನಿಜವಾದ ಗೌರವ ಕೊಡದೇ ಇದ್ದರೆ ಅದರ ಹಾದಿ ಇನ್ನೂ ಕಠಿಣವಾಗಲಿದೆ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ಸೋಲ್ತಾನೆ ಬರ್ತಾರೆ. ಇದು ಮಾತ್ರ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.